ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಬ್ಲೌಸ್ ಸ್ಲೀವ್ಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡ್ಕೋಬೇಕು ನಾರ್ಮಲ್ ನೀಡಲಿಂದ ಮತ್ತು ಬೀಡ್ಸ್ಗಳನ್ನು ಬಳಸಿ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಬ್ಲೌಸ್ ಇದ್ದರೆ ಅದಕ್ಕೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವು ವರ್ಕನ್ನು ಹಾಕ್ಸೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಕೇವಲ ಒಂದು ನಾರ್ಮಲ್ ನೀಡಲ್ ಮತ್ತು ಕಾಟನ್ ಥ್ರೆಡ್ಡು ಹಾಗೆ ಬೀಡ್ಸ್ಗಳನ್ನು ಬಳಸಿ ವರ್ಕನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಲೀವ್ಸ್ ಕಲರ್ ಯಾವುದಿರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ಡನ್ನು 4 ಎಳೆ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ. ನಾನಿಲ್ಲಿ ಈ ಥರ ಪರ್ಲ್ಸ್ ಮತ್ತು ಗೋಲ್ಡ್ ಕಲರ್ ಬೀಡ್ಸು ಈ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಬೀಡನ್ನು ಹಾಕಬೇಕು. ಮೊದಲು ಒಂದು ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಒಂದು ವೈಟ್ ಪರ್ಲು, ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡು. ಈ 3 ಬೀಡ್ಗಳನ್ನು ಹಾಕಿ ಒಟ್ಟಿಗೆ ಇಲ್ಲಿ ಕೆಳಗಡೆಯಿಂದ ಈ ಥರ ನೀಡಲನ್ನು ಮೇಲ್ ತರಬೇಕು. ಇವಾಗ ನೋಡಿ, ಈ ಲಾಸ್ಟ್ ಬೀಡಿಂದ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಹಾಕಿ ಹೊರಗಡೆ ತೆಗಿಬೇಕು. ಇವಾಗ ಮತ್ತೆ ವೈಟ್ ಬೀಡನ್ನು ಹಾಕ್ತೀನಿ ಮೊದಲು, ಅದಾದಮೇಲೆ ಗೋಲ್ಡ್ ಕಲರ್ ಬೀಡು. ಸ್ಟಾರ್ಟಿಂಗಲ್ಲಿ 3 ಬೀಡ್ ಹಾಕಿದ್ನಲ್ಲ, ಈಗ 2 ಬೀಡ್ ಮಾತ್ರ ಹಾಕ್ತೀನಿ. ಇಲ್ಲಿ ಗ್ಯಾಪ್ ಎಷ್ಟು ತಗೊಂಡಿರ್ತೀವೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ಗೆ ನೀಡಲನ್ನು ಕೆಳಗಡೆಯಿಂದ ಮೇಲ್ ತರಬೇಕು. ಓಕೆ, ಈ ಥರ ಮೇಲ್ ತಂದ ಮೇಲೆ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಮೊದಲು ವೈಟ್ ಬೀಡನ್ನು ಹಾಕ್ತೀನಿ, ಅದಾದಮೇಲೆ ಗೋಲ್ಡ್ ಕಲರ್ ಬೀಡು. ಈ ಬೀಡನ್ನು ಹಾಕಿ ಮತ್ತೆ ಸೇಮ್ ಡಿಸ್ಟೆನ್ಸ್ಗೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತರ್ತೀನಿ. ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತಗೋಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಕಾಣಿಸುತ್ತೆ. ಮತ್ತು ಮೊದಲು ವೈಟ್ ಬೀಡು, ಅದಾದಮೇಲೆ ಗೋಲ್ಡ್ ಕಲರ್ ಬೀಡು. ಇದನ್ನು ಚಿಕ್ಕ ಬೀಡ್ಸ್ಗಳಿಂದ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ದಪ್ಪ ಅಂದರೆ ದೊಡ್ಡದಾಗಿರೋ ಬೀಡ್ ಬೇಡ ಅಂದರೆ 3 mm ಬೀಡ್ಸಿಂದ ಕೂಡ ಮಾಡ್ಕೋಬೋದು. ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಹಾಕ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ಇದು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಒಂದು ವೈಟ್ ಬೀಡು, ಅದಾದಮೇಲೆ ಗೋಲ್ಡ್ ಬೀಡು. ಈಗ ಕೆಳಗಡೆಯಿಂದ ನೀಡಲನ್ನು ಮೇಲ್ ತರ್ತೀನಿ. ಮೇಲ್ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಈ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಹಾಕ್ಕೊಂಡಾಗ ಈ ಥರ ಸ್ಲೀವ್ಸ್ ಟೈಟಾಗಿ ಕೂಡುತ್ತಲ್ಲ, ಆವಾಗ ತುಂಬಾ ನೀಟಾಗಿ ಕಾಣಿಸುತ್ತೆ. ಓಕೆ, ಲಾಸ್ಟಲ್ಲಿ ಕೂಡ ಈ ಬೀಡಿಂದ ಹೊರಗಡೆ ತೆಗ್ದಿದ್ದೀನಿ ನೋಡಿ. ಇವಾಗ ಎಂಡ್ ಯಾವ ಥರ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ನೀಡಲನ್ನು ಚುಚ್ಕೊಂಡು ಇದನ್ನು ಕೆಳಗಡೆ ತಗೋತೀನಿ. ಸ್ವಲ್ಪ ನೀಡಲ್ಲು ಈ ಥರ ಕೆಳಗಡೆ ತಗೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಯಾವ ಥರ ಆದರೂ ಮಾಡ್ಕೊಳ್ಳಿ, ನೀಟಾಗಿ ಬಿಚ್ಕೊಳ್ದೆ ಇರೋ ಥರ ಲಾಕನ್ನು ಮಾಡ್ಕೊಳ್ಳಿ. 1-2 ಸಲ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಓಕೆ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮಗೆ ಬೀಡ್ಸ್ ಇದು ದೊಡ್ಡದಾಗುತ್ತೆ ಅಂದರೆ ನೀವು ಚಿಕ್ಕ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ಯಾನ್ಸಿ ಸೀರೆಗಳಿಗೆ ಕೂಡ ಇದನ್ನು ಹಾಕ್ಕೋಬೋದು.
ಅಂದರೆ ಫ್ಯಾನ್ಸಿ ಸ್ಯಾರಿ ಬ್ಲೌಸ್ ಇರುತ್ತಲ್ಲ ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ಇದನ್ನು ನೀವು ಬ್ಲೌಸ್ ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು ಡಿಸೈನ್. ಬರೀ ಸ್ಲೀವ್ಸ್ಗೆ ಅಷ್ಟೇ ಅಲ್ಲ, ಬ್ಯಾಕ್ ನೆಕ್ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.